ಧರ್ಮಸ್ಥಳ ಸುತ್ತಮುತ್ತ ನೂರಾರು ಶವಗಳ ಹೂತಿಟ್ಟ ಆರೋಪದ ತನಿಖೆಗೆ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿದೆ. ಈಗಾಗಲೇ ಎಸ್ಐಟಿ ಟೀಮ್ ತನಿಖೆ ಹೇಗಿರಬೇಕು ಅಂತ ರೂಪುರೇಷೆಗಳನ್ನು ರೆಡಿ ಮಾಡ್ತಿದೆ. ಆದರೆ ಎಸ್ಐಟಿ ರಚನೆ ಮಾಡಿದ್ದೇ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರೋಕೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ದಾರೆ. ಬಿಜೆಪಿ ಆರೋಪಕ್ಕೆ ಮಂತ್ರಿಗಳು ಸೂಕ್ಷ್ಮವಾಗಿ ಪ್ರತಿಕ್ರಿಯೆ ಕೊಡ್ತಿದ್ದು ಧರ್ಮ ರಾಜಕೀಯನೂ ಜೋರಾಗ್ತಾ ಇದೆ. ನನ್ನ ಮಗಳು ಕಾಣೆಯಾಗಿತ್ತು 2003 ಅಲ್ಲಿ. ಒಂದು SIT ಮಾಡಿ ಗೈಡ್ ಮಾಡಲಿಕ್ಕೆ ಮತ್ತು ಅದನ್ನು ಸೂಪರ್ವಿಷನ್ ಮಾಡಲಿಕ್ಕೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜನ್ನು ನೇಮಿಸಬೇಕಾಗುತ್ತೆ. ಅದಕ್ಕೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಬೇಕು ಅಂತ ಮನವಿಯಲ್ಲಿ ಕೇಳ್ಕೊಂಡಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತಲೂ ಶವಗಳನ್ನು ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಎನ್ನಲಾದ ರಹಸ್ಯ ಭೇದಿಸಲು ಕಡೆಗೂ ಸರ್ಕಾರ ಮುಂದಾಗಿದೆ. ಹಿರಿಯ IPS ಅಧಿಕಾರಿ ಪ್ರಣವ್ ಮೊಹಾಂತಿ ನೇತೃತ್ವದ ಟೀಮ್ ರಚನೆಯಾಗಿದೆ. DIG MN ಅನುಚೇತ್, IPS ಅಧಿಕಾರಿಗಳಾದ ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ SIT ಟೀಮ್ನ ಸದಸ್ಯರಾಗಿದ್ದಾರೆ. ಟೀಮ್ ರಚನೆಯಾಗುತ್ತಲೇ ಗೃಹ ಸಚಿವ ಪರಮೇಶ್ವರನ್ನ ಭೇಟಿ ಮಾಡಿದ್ರು SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ಪ್ರಕರಣದ ತನಿಖೆ ವಿಚಾರವಾಗಿ ಸುಮಾರು 20 ನಿಮಿಷಗಳ ಕಾಲ ಪ್ರಣವ್ ಪರಮೇಶ್ವರ್ ಮಧ್ಯೆ ಚರ್ಚೆ ನಡೆಯಿತು. ಅದಾದ ಬೆನ್ನಲ್ಲೇ CM ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ಆಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, CM ಕಾನೂನು ಸಲಹೆಗಾರ AS ಪೊನ್ನಣ್ಣ, DG ಡಾಕ್ಟರ್ MA ಸಲೀಂ ಹಾಜರಿದ್ರು. ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು, ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ. ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ಧರ್ಮಸ್ಥಳ ಕೇಸ್ನ ತನಿಖೆಗಾಗಿ ಇನ್ನೆರಡು ದಿನಗಳಲ್ಲಿ ಪೂರ್ಣ ಪ್ರಮಾಣದ SIT ರಚನೆಯಾಗಲಿದೆ. ಕೇಸ್ನ ತನಿಖಾಧಿಕಾರಿಯಾಗಿ DYSP ಮಟ್ಟದ ಅಧಿಕಾರಿ ನಿಯೋಜನೆ ಮಾಡಲಾಗುತ್ತೆ. DYSPಗೆ ಸಹಾಯಕರಾಗಿ ಇನ್ಸ್ಪೆಕ್ಟರ್ಗಳ ನಿಯೋಜನೆ ಮಾಡಲಾಗುವುದು. ಜೊತೆಗೆ ಮಹಿಳಾ ಸಿಬ್ಬಂದಿ ಹಾಗೂ ಇತರ ಸಿಬ್ಬಂದಿ ನಿಯೋಜನೆ ಆಗುತ್ತೆ. ಅಲ್ಲದೆ ತನಿಖಾ ಸಹಾಯಕರು, ಟೈಪಿಸ್ಟ್, ಇತರೆ ಸಿಬ್ಬಂದಿ ನೇಮಕ ಮಾಡಿ ಪೂರ್ಣ ಪ್ರಮಾಣದ ಟೀಮ್ ರಚನೆಯಾಗಲಿದೆ. ಪೂರ್ಣ ಪ್ರಮಾಣದ ಟೀಮ್ ರೆಡಿಯಾಗುತ್ತಲೇ SIT ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಲೇ ಪೊಲೀಸರಿಂದ ತನಿಖಾ ಹಂತದ ವಿವರಣೆ ಸಂಗ್ರಹ ಮಾಡಲಾಗುತ್ತೆ. ಅನಾಮಿಕ ವ್ಯಕ್ತಿ ನೀಡಿದ ಹೇಳಿಕೆ ಬಗ್ಗೆ ವಿವರಣೆ ಸಂಗ್ರಹಿಸಲಾಗುತ್ತೆ. ಅನನ್ಯ ಭಟ್ ಅಮ್ಮನ ದೂರಿನ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತೆ. 4-5 ದಿನದಲ್ಲಿ ಶವಗಳ ಕೇಸ್ ಬಗ್ಗೆ ತನಿಖೆ ಶುರು ಮಾಡಲಿದೆ. ಇಲ್ಲಿ ಬಹಳ ಮುಖ್ಯವಾಗಿರುವುದು ಅಪರಿಚಿತ ಶವಗಳನ್ನು ನಾನೇ ಹೂತು ಹಾಕಿದ್ದೇನೆ ಎಂದು ವ್ಯಕ್ತಿಯೊಬ್ಬ ನ್ಯಾಯಾಧೀಶರ ಮುಂದೆ ದಾಖಲಿಸಿರುವ ಹೇಳಿಕೆ. ಆ ಹೇಳಿಕೆ ನೀಡಿದ ವ್ಯಕ್ತಿಯನ್ನ ತಮ್ಮ ವಶಕ್ಕೆ ಪಡೆದು SIT ಮೊದಲು ಪ್ರಾಥಮಿಕ ತನಿಖೆ ನಡೆಸಬಹುದು. ಅದಾದ ನಂತರ ಆತನನ್ನ ಕರೆದೊಯ್ದು ಶವಗಳನ್ನು ಯಾವ ಸ್ಥಳದಲ್ಲಿ ಹೂತಿಡಲಾಗಿದೆಯೋ ಆ ಜಾಗವನ್ನು ತೋರಿಸುವಂತೆ ಹೇಳಿ ಅದನ್ನ ಸಂಪೂರ್ಣ SIT ಸುಪರ್ದಿಗೆ ತೆಗೆದುಕೊಳ್ಳಬಹುದು. ಅಲ್ಲಿಂದ ನಂತರ ಶುರುವಾಗಲಿದೆ ಸಮಾಧಿಗಳೊಳಗಿನ ಬಚ್ಚಿಟ್ಟಿರುವ ರಹಸ್ಯ ಕೆದಕುವ ಕಾರ್ಯಾಚರಣೆ. ಈ ಮಧ್ಯೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ SIT ರಚನೆಯಾಗಿರುವ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಹೈಕೋರ್ಟ್ ಮೇಲ್ವಿಚಾರಣೆ ಮಾಡುವಂತೆ ಹೈಕೋರ್ಟ್ಗೆ ಮನವಿ ಮಾಡಲಾಗಿದೆ. ಹೈಕೋರ್ಟ್ ಮೂಲಕ ಪಾರದರ್ಶಕ ತನಿಖೆಗೆ ಆಗ್ರಹಿಸಿ ಬೆಂಗಳೂರಿನ ವಕೀಲರಿಂದ ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಪತ್ರ ಬರೆಯಲಾಗಿದೆ. ಈ ಮಧ್ಯೆ ಇಡೀ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಬೆಳ್ತಂಗಡಿ ಕೋರ್ಟ್ಗೆ ಹೇಳಿಕೆ ನೀಡಿರುವ ವ್ಯಕ್ತಿ 1995ರಿಂದ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಎಂದಿದ್ದಾನೆ. ಆದರೆ 1995ರಲ್ಲಿ ಧರ್ಮಸ್ಥಳದಲ್ಲಿ ಸ್ಮಶಾನವೇ ಇರಲಿಲ್ಲ ಎಂಬುದು ಗೊತ್ತಾಗಿದೆ. 2003-4ರಲ್ಲಿ ಸರ್ಕಾರದಿಂದ ಸ್ಮಶಾನ ಜಾಗ ಮಂಜೂರಾಗಿದೆ. ದಹನದ್ದು ನಮ್ಮ ಹತ್ರ ಇರ್ತದೆ, ಎಲ್ಲ ದಾಖಲೆಗಳು ಕೂಡ. ದಫನದ್ದು ಬಂದು ಪಂಚಾಯತಲ್ಲಿ ಇರ್ತದೆ. ಇಲ್ಲಿ ಆ ಪ್ರೊಸೀಜರ್ ಶುರುವಿಂದ ಲಾಸ್ಟ್ ತನಕ, ಅಲ್ಲಿ ದಫನ ಮಾಡುವ ತನಕ ಸಹ ಪೊಲೀಸರ ಸಮಕ್ಷಮದಲ್ಲೇ ಆಗುವಂಥದ್ದು ಇದು. ಕೆಲವೊಂದು ಕಡೆಯಲ್ಲಿ ಈಗ ನೇತ್ರಾವತಿ ಆ ಕಡೆ ಎಲ್ಲ ಕಾಡಿನ ಬದಿಯಲ್ಲೆಲ್ಲ ಸತ್ತವರಿದ್ದರೆ ಅವರನ್ನು ಅಲ್ಲಿ ಇದು ಮಣ್ಣು ಮಾಡ್ತಿದ್ರು ಅಂತ ಕಾಣ್ತದೆ. ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ಅದು 2003 ನಂತರ ನಾವು ಇಲ್ಲಿ ಈ ಒಂದು ಪ್ರೊಸೀಜರ್ನ ಮೂಲಕ ಮಾಡ್ತಿದ್ದೇವೆ. ಎಲ್ಲ ವರ್ಷದ ಡೀಟೇಲ್ಸ್ ಪಂಚಾಯತಿಯಲ್ಲಿ ಲಭ್ಯ ಇದೆ ಅಂತ ಹೇಳಿದ್ದಾರೆ ಉಪಾಧ್ಯಕ್ಷರು. ಆದ ಕಾರಣ ಎಲ್ಲ ಲಭ್ಯ ಇರಬಹುದು. ಅಲ್ಲಿ ಧರ್ಮಸ್ಥಳದ ರಹಸ್ಯ ವಿಚಾರವಾಗಿ ಒಂದು ಕಡೆ ತನಿಖೆಗೆ ತಂಡ ರಚನೆ ಆಗ್ತಿರೋವಾಗಲೇ ಇನ್ನೊಂದು ಕಡೆ ರಾಜಕೀಯ ಜಟಾಪಟಿ ಕೂಡ ಜೋರಾಗಿದೆ. ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವರೇನು ತನಿಖೆ ಮಾಡಬೇಕು ಅಂತ ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಯಾರು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದವರು? ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು, ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನಸಮುದಾಯ
ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ. ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ. ನಂಬಿಕೆ ಕೇಂದ್ರಗಳ ಮೇಲೆ ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಎಲ್ಲಿ ನಂಬಿಕೆ ಇದೆ ಅನ್ನೋಂಥ ಪುಣ್ಯ ಸ್ಥಳಗಳಿದೆಯೋ. ಆದರೆ ಇವತ್ತೇನು ಧರ್ಮಸ್ಥಳದ ಯಾರು ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್, ಸ್ವಾಗತ, ನೀವು ತನಿಖೆ ಮಾಡ್ತೀರಾ, ಸ್ವಾಗತ. ಯಾಕೆಂದರೆ ಈ ಗುಮಾನಿ ಕೂರಿಸುವಂಥದ್ದು, ಅನುಮಾನ ನಿರ್ಮಾಣ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆಗಬಾರ್ದು, ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ. ಅಂತಂದರೆ SIT ಫಾರ್ಮ್ ಆಗಿರೋ ವಿಚಾರ ತಿಳಿಸಿದ್ದೀನಿ. ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. CM ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನು ಬೇಕೋ ಅದನ್ನು ತನಿಖೆ ಮಾಡ್ತಾರೆ. ಈಗ BJP ಅವರು ಏನು ಮಾಡಬೇಕು ಅಂತ ಹೇಳಿ, ಫಸ್ಟು BJP ಅವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಹಂಗೆ ನಡ್ಕೊಳ್ಳೋಣ. ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಇದು ಏಕಾಏಕಿ ಹೆಂಗೆ ಉದ್ಭವ ಆಯಿತು? 20 ವರ್ಷಕ್ಕೆ ಇವಾಗೇ ಜ್ಞಾನೋದಯ ಯಾಕಾಯಿತು? ಅದರಿಂದ ನಾನು ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡೋವಂಥ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೆಯದಲ್ಲ. ಸುಮ್ಮನೆ ದಿನನಿತ್ಯ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ. SIT ತನಿಖೆ ಆಗಿದೆ, ತನಿಖೆ ಪ್ರಾರಂಭ ಮಾಡ್ತಾರೆ. ಸಮರ್ಪಕವಾಗಿ ತನಿಖೆ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು, ಎಲ್ಲ ರೀತಿಯ ಸಹಕಾರ ಕೊಡಿ. ಅದರಿಂದ ಸತ್ಯಾಂಶ ಹೊರಗೆ ಬರಲಿ. ಯಾರೇ ತಪ್ಪಿಸಿದ್ರು ಕೂಡ ಅದು ಕಾನೂನು ಪ್ರಕಾರ SIT ತಗೊಂಡು ಕ್ರಮ ಆಗ್ತದೆ. ಜಜ್ಮೆಂಟ್ ಕೊಡುವಂಥದ್ದು, ನಾವೇ ತೀರ್ಮಾನ ಕೊಡುವಂಥದ್ದು, ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು. ಹೀಗೆ ರಾಜಕೀಯ ಕಚ್ಚಾಟ ಆಗ್ತಿರೋದ್ರಿಂದಲೇ ಧರ್ಮಸ್ಥಳ ಕ್ಷೇತ್ರ ನಿನ್ನೆಯೇ SIT ರಚನೆಯನ್ನ ಸ್ವಾಗತಿಸಿದೆ. ರಾಜ್ಯ ಸರ್ಕಾರದ ಈ ನಿಲುವು ಉತ್ತಮವಾಗಿದೆ. ಧರ್ಮಸ್ಥಳ ಗ್ರಾಮದ ಠಾಣೆಯಲ್ಲಿ ಕೇಸ್ ದಾಖಲಾಗಿವೆ. ರಾಷ್ಟ್ರೀಯ ಮಟ್ಟದಲ್ಲಿ ಊಹಾಪೋಹ ಹುಟ್ಟುಹಾಕಿದೆ. SIT ಪ್ರಾಮಾಣಿಕ ತನಿಖೆ ನಡೆಸಿ ಸತ್ಯಾಂಶ ತಿಳಿಸಲಿ ಎಂದೆಲ್ಲ ಹೇಳಿಕೆ ರಿಲೀಸ್ ಮಾಡಿದೆ. ಹೀಗಾಗಿ ಮುಂದಿನದ್ದೆಲ್ಲವೂ ಭಾರೀ ಕುತೂಹಲವನ್ನೇ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.